RSS ಆಗಲಿ ಅವ್ರು ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಈ RSS ಬಿಜೆಪಿಯ ಕ್ಯಾಡರ್ಗಳಲ್ಲಿ ಅವರ ಹತ್ರ ಹೋಗಿ ಅವರ ಅಂತರಂಗದ ಮಾತುಗಳನ್ನು ಕೇಳಿ ಅವರು ಮೀಸಲಾತಿಯ ವಿರೋಧ ಇರುವವರು. ಇಲ್ಲಿ ಒಂದು ಸಿವಿಲ್ ವಾರ ಆಗ್ತಾ ಇತ್ತು, ಇಲ್ಲದಿದ್ರೆ ಜನ ಹೊಡೆದಾಡ್ಕೊಂಡು ಸಾಯ್ತಾ ಇತ್ತು. ಸ್ವಾಮೀಜಿ ಹೇಳಿದ್ರಲ್ಲ, ನಮಗೆ ಮನುಸ್ಮೃತಿ ಬೇಕಂತ. ಮನುಸ್ಮೃತಿ ಬಂದ್ರೆ ಆ ಕಾಲೇಜನ್ನು ಮೊದಲು ಮುಚ್ಚಬೇಕು. ಅದಕ್ಕೆ ಬಲಿಯಾದವರು ದಲಿತ ಸಮುದಾಯದ. ಇನ್ನೊಂದು ಸರ್, ಈಗ ನೋಡಿ, ಅಂಬೇಡ್ಕರ್ ಬರೀ ದಲಿತರ ನಾಯಕ ಅಷ್ಟೇ ಅಲ್ಲ, ಮತ್ತು ದಲಿತರಿಗೆ ಅಷ್ಟೇ ಕೊಡುಗೆಯನ್ನು ಕೊಟ್ಟಿಲ್ಲ. ಅವರು ಇಡೀ ಎಲ್ಲ ಭಾರತೀಯರಿಗೂ ಈಚ್ ಸಿಟಿಜನ್ ಎಲ್ಲರೂ ಕೂಡ ಅವರ ಆ ಸಂವಿಧಾನದಿಂದ ಲಾಭವನ್ನು ಮಾಡ್ಕೊಂಡಿದ್ದಾರೆ. ಸೊ ಅಂಥ ಪರಿಸ್ಥಿತಿನಲ್ಲಿ ಆದರೆ ದಲಿತರ ಬಗ್ಗೆ ಅವ್ರಿಗೊಂದು ವಿಶೇಷವಾದಂತಹ ಒಂದು ಮಮತೆ, ಕರುಣೆ ಇತ್ತು. ಯಾಕೆ ಅಂದರೆ ಅವರು ಅಷ್ಟು ನೊಂದಿದ್ರು ಅಂತ, ಶತಮಾನಗಳ ಕಾಲ ತುಳಿತಕ್ಕೊಳಗಾಗಿದ್ರು ಅನ್ನೋ ಕಾರಣಕ್ಕೋಸ್ಕರ. ಬಟ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲಲ್ಲಿ BJP ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ದಲಿತ ಹುಡುಗರಿಗೆ ಕೊಡ್ತಿದ್ದಂತಹ, ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಂತಹ ಸ್ಕಾಲರ್ಶಿಪ್ಪನ್ನು ಕಡಿತ ಮಾಡಿದ್ದಾರೆ. ಇದು ಯಾವ ಸೀಮೆಯ? ನೋಡಿ, ಬೇಸಿಕಲಿ ಅವರು ಮೀಸಲಾತಿಯನ್ನು ವಿರೋಧ ಮಾಡ್ತಾನೆ ಬಂದವರು. ಈಗ ಮಂಡಲ್ ಕಮಿಷನ್ಗೆ ವಿರೋಧ ಮಾಡಿದವರು ಯಾರು? ಹೈಯರ್ ಎಜುಕೇಷನಲ್ಲಿ ರಿಸರ್ವೇಷನ್ ಕೊಟ್ಟಾಗ ವಿರೋಧ ಮಾಡಿದವರು ಯಾರು? ಇವತ್ತಿಗೂ ಅವರು ಒಳಗಡೆ ಇಡೀ RSS BJPಯ ಕ್ಯಾಡರ್ಗಳಲ್ಲಿ ಅವರ ಹತ್ರ ಹೋಗಿ ಅವರ ಅಂತರಂಗದ ಮಾತುಗಳನ್ನು ಕೇಳಿ ಅವರು ಮೀಸಲಾತಿಯ ವಿರೋಧ ಇರುವವರು. ಅವರು ಅರ್ಹತೆ ಇದರಿಂದ ಅರ್ಹರಿಗೆ ಅನ್ಯಾಯ ಆಗಿದೆ ಅಂತಲೇ ಹೇಳುವವರು. ನಾನು ಹೇಳ್ತಾ ಇರೋದು ಪ್ರಶ್ನೆ ಇದಲ್ಲ. ಈಗ ನೀವು ಹೇಳಿದ್ರಲ್ಲ, ಅವರು ದಲಿತರ ಪರವಾಗಿ. ನೋಡಿ, ಅಂಬೇಡ್ಕರ್ ಎನ್ನುವ ಒಂದು ವ್ಯಕ್ತಿ ಬರದೇ ಇದ್ದು, ಸಂವಿಧಾನ ಇಲ್ಲದೆ ಹೋಗಿದ್ರೆ ಇಲ್ಲಿ ಒಂದು ಸಿವಿಲ್ ವಾರ್ ಆಗ್ತಿತ್ತು. ಈ ಅಸಮಾನತೆ, ಈ ದೌರ್ಜನ್ಯಗಳಿದೆಯಲ್ಲ, ಒಮ್ಮೆ ಗೋಡೆಯವರೆಗೆ ತಳ್ಳಿಕೊಂಡು ಹೋದ ಮನುಷ್ಯ ಆಮೇಲೆ ಸುಮ್ಮನೆ ಇರೋದಿಲ್ಲ, ಅವನು ತಿರುಗಿ ಬೀಳ್ತಾನೆ. ಇಲ್ಲಿ ಒಂದು ಸಿವಿಲ್ ವಾರ್ ಆಗ್ತಾ ಇತ್ತು, ಇಲ್ಲದಿದ್ದರೆ ಜನ ಹೊಡೆದಾಡ್ಕೊಂಡು ಸಾಯ್ತಾ ಇದ್ರು. ಈಗಿನ ಸಮಾಜ ಇರ್ತಿಲ್ಲ. ಈ ದೇಶವನ್ನು ಒಂದು ನಾಗರಿಕ ಸಮಾಜವನ್ನು ಆಗಲಿಕ್ಕೆ ಕಾರಣ ಏನಂದರೆ ಈ ಸಂವಿಧಾನ, ಅಂಬೇಡ್ಕರ್ ಅವರ ಚಿಂತನೆ. ಆಮೇಲೆ ಭಾಳ ಮಂದಿ ಹತ್ರ ಒಂದು ತಲೆಯಲ್ಲಿ ಏನಿದೆ ಅಂದರೆ, ಅಂಬೇಡ್ಕರ್ ಅವರು ಈ ಹಿಂದೂ ವಿರೋಧಿ ಅಂತ. ಇದನ್ನು ನಾವು ಕ್ಲಾರಿಫೈ ಮಾಡಬೇಕಾಗುತ್ತೆ. ಅಂಬೇಡ್ಕರ್ ಅವರು ಅವರ ಪ್ರಾರಂಭದ ದಿನಗಳಿಂದ ಅವರು ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗುವವರೆಗೆ ಅವರು ಹಿಂದೂ ಧರ್ಮದ ಸುಧಾರಣೆಗೆ ಪ್ರಯತ್ನ ಮಾಡಿದರು. ಆಗಿಲ್ಲ ಅಂದಾಗ ಮಾತ್ರ ಹೋದರು ಅವರು. ಯಾಕೆ ಅಂದರೆ, ನೀವು ಇಡೀ ದೇಶ ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಾ ಇರೋದು ನಾನು. ಅವರು ಭಾಳ ಕೇವಲ ಜಾತಿ ತಾರತಮ್ಯದ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡಿರಲಿಲ್ಲ, ಇವತ್ತು ಲಿಂಗ ತಾರತಮ್ಯದ ಬಗ್ಗೆ ಮಾತಾಡಿದರು. ನಾನು ಮೊನ್ನೆ ಒಂದು ಸಾಗರದ ಕಾಲೇಜಲ್ಲಿ ಹೇಳ್ತಾ ಇದ್ದೆ, ಅದು 30,000 ಹೆಣ್ಣುಮಕ್ಕಳು ವಿದ್ಯಾರ್ಥಿಗಳು ಓದುವ ಶಾಲೆ. ಇವರು ಇವತ್ತು ನಮ್ಮ ಉಡುಪಿ ಮಠದ ಸ್ವಾಮೀಜಿ ಹೇಳಿದ್ರಲ್ಲ, ನಮಗೆ ಮನುಸ್ಮೃತಿ ಬೇಕಂತ. ಮನುಸ್ಮೃತಿ ಬಂದರೆ ಆ ಕಾಲೇಜನ್ನು ಮೊದಲು ಮುಚ್ಚಬೇಕು. ನಾನು ಹೇಳಿದೆ, ಈ 30,000 ವಿದ್ಯಾರ್ಥಿನಿಯರು ಏನಿದ್ದಾರೆ, ನಿಮಗೆ ಕಲೀಲಿಕ್ಕೆ ಅವಕಾಶನೇ ಇಲ್ಲ. ಅಡ್ಮಿನಿಸ್ಟ್ರೇಷನ್ ಏನಿದ್ದಾರೆ ಇವರಿಗೆ ಇಲ್ಲ ಅವಕಾಶ, ನೀವು ಮನೇಲಿ ಇರಬೇಕಿತ್ತು. ಇದು ಸಮಸ್ಯೆ. ಅದು ಹಿಂದೂ ಧರ್ಮದ ಸುಧಾರಣೆಗೆ ಅವರು ಈಗ ಹಿಂದೂ ಕೋಡ್ ಬಿಲ್ಲಲ್ಲಿ ಏನಿದೆ, ಮಹಿಳೆಯರಿಗೆ ವಿಚ್ಛೇದನದ ಹಕ್ಕು, ಅವರಿಗೆ ದತ್ತು ತಗೊಳ್ಳುವ ಹಕ್ಕು, ಅದೆಲ್ಲ ಇರಬೇಕಂತ ಇದೆ. ಮಹಿಳೆ ಮೇಲೆ ದೌರ್ಜನ್ಯ ಬೇಸಿಕಲಿ ಹಿಂದೂ ಕೋಡ್ ಬಿಲ್ ಅದು. ಅಂದರೆ ಅವರು ಮಹಿಳೆಯರ ಪರವಾಗಿ ಮಾತಾಡಿದ್ದಾರೆ, ಬರೀ ದಲಿತರ ಪರವಾಗಿ ಮಾತಾಡಿಲ್ಲ. ಸರ್ ನಾನು ಹೇಳಿದ್ನಲ್ಲ, ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಕೊಡುಗೆ ಇದೆ. ಎಲ್ಲರೂ ಕೂಡ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಋಣಿಯಾಗಿರಲೇಬೇಕು. ಬಟ್ ಅವ್ರ ಬಗ್ಗೆ ನಾನು ಹೇಳಿದ್ನಲ್ಲ, ದಲಿತರ ಬಗ್ಗೆ ಯಾಕೆ ಅವ್ರಿಗೆ ಒಂದು ಎಕ್ಸ್ಟ್ರಾ ಒಂದು ಸ್ಪೂನ್ ತುಪ್ಪ ಅದೇ ಅವ್ರಿಗೆ ಎಕ್ಸಾಕ್ಟ್. ನೋಡಿ, ಎರಡಿದೆ ಅದರಲ್ಲಿ. ಒಂದು, ಬಡವರು, ಜನರಲ್ ಆಗಿ ಎಲ್ಲ ಜಾತಿಗಳಲ್ಲಿ ಬಡವರು ಇದ್ದಾರೆ, ಅವರು ಇರ್ತಾರೆ. ಇವರು ಅಸ್ಪೃಶ್ಯತೆಗೆ ಒಳಗಾದವರು. ಇವರು ದಲಿತರು ಹಿಂದುಳಿದ ಜಾತಿಗಳು ಅಸ್ಪೃಶ್ಯತೆಗೆ ಒಳಗಾಗಿಲ್ಲ, ಇವರು ಅಸ್ಪೃಶ್ಯತೆಗೆ ಒಳಗಾದವರು. ಅದರಿಂದ ಮೊದಲು ಅದು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು. ಅದರ ನಂತರ ಜಾತಿ ತಾರತಮ್ಯ ಬರುತ್ತೆ, ಆಮೇಲೆ ವರ್ಗ ತಾರತಮ್ಯಗಳು, ಲಿಂಗ ತಾರತಮ್ಯಗಳು ಎಲ್ಲ ಇದೆ. ಬೇಸಿಕಲಿ ಈ ಜಾತಿ ತಾರತಮ್ಯದಿಂದ ಹೆಚ್ಚು ಹಿಂಸೆಯನ್ನು ಅದಕ್ಕೆ ಬಲಿಯಾದವರು ದಲಿತ ಸಮುದಾಯದವರು. ಅದರಿಂದ ಅವ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಅವ್ರಿಗೆ ಒಂದು ಈಗ ನೋಡಿ, ಭಾಳ ನೊಂದಿದ್ದವರು, ಹಸಿವಾದ ಇದ್ದವರು ಹೆಚ್ಚು ಹಸಿವಾದವನಿಗೆ ಮೊದಲು ಒಂದು ತುತ್ತು ಕೊಡ್ತಾರೆ. ಒಂದು ಹೊತ್ತು ಊಟ ಮಾಡೋದವನಿಗೆ ಇದೆಯಲ್ಲ, ಮೊದಲು ಊಟ ಕೊಡಬೇಕು. ಅವನು ಒಂದು ಹೊತ್ತು ಊಟ ಮಾಡಿದ್ದಾನೆ, ಅದು ಸಾಕಂತೇಳಿ 2 ಹೊತ್ತು ಸಿಕ್ಕಿಲ್ಲ ಅಂದರೆ ಆಮೇಲೆ ಅವನಿಗೆ ಕೊಡಬೇಕು. ಅದರಿಂದ ಆ ಪಾಲು ಕೊಡಬೇಕು. ಅದಕ್ಕೆ ಅವರು ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ, ದಲಿತರ ಬಗ್ಗೆ ಮಾತಾಡ್ತಾರೆ, ಆನಂತರ ಹಿಂದೂ ಜಾತಿ ಮಾತಾಡ್ತಾರೆ, ಆಮೇಲೆ ಒಟ್ಟು ಸಮಾಜದ ಬಗ್ಗೆನೂ ಅವರು ಮಾತಾಡಿದ್ದಾರೆ.
ಆದರೆ ಭಾರತೀಯ ಜನತಾ ಪಕ್ಷ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇವಲ ದಲಿತ ಸಮುದಾಯಕ್ಕೆ ಸೀಮಿತವಾಗಿ, ಇದು ಏನಾಗಿದೆ ಅಂದರೆ ಇತ್ತೀಚೆಗೆ ಒಂದಷ್ಟು ದಲಿತ ಸಮುದಾಯಗಳು ಕೂಡ ಅಂಬೇಡ್ಕರ್ ಅವರನ್ನೇ ಅವರನ್ನು ತಮ್ಮ ನಾಯಕನ, ಅಂದರೆ ಇದು ಕೇವಲ ಅಂಬೇಡ್ಕರ್ ಅವರ ಬಗ್ಗೆ ಅಲ್ಲ, ನಮ್ಮ ಎಲ್ಲ ಸಮಾಜ ಸುಧಾರಕರು ಒಂದು ನಾರಾಯಣ ಗುರುಗಳಾಗಿದೆ, ಕನಕದಾಸರ ಬಗ್ಗೆ ಆಗಿದೆ. ಇದು ಅವರನ್ನು ಮೊದಲು ಅವರಿಂದ ಬಿಡುಗಡೆ ಮಾಡಬೇಕು ನನ್ನ ಪ್ರಕಾರ. ಅದರ ಜೊತೆಗೆ ನೋಡಿ, ಈ ಕೊನೆಯ ದಿನಗಳವರೆಗೆ ಅದ್ರ ಬಗ್ಗೆ ಎಲ್ಲಾದರೂ ಬರೀಬೇಕು. ಅಂಬೇಡ್ಕರ್ ಅವರ ಜೊತೆ ಅಲ್ಲಿಯ ಟಾಡಿ ಟ್ಯಾಪರ್ಸ್ಗಳು, ಹಿಂದುಳಿದ ಸಮಾಜದ ಭಾಳಷ್ಟು ನಾಯಕರು ಅವರ ಜೊತೆ ಇದ್ದರು. ಅದು ಹೆಚ್ಚು ಚರ್ಚೆಗೆ ಬರಲಿಲ್ಲ, ಅದು ಅಷ್ಟೇ. ಅದರಿಂದ ಬೇಸಿಕಲಿ ನಾವು ಈ ಚರ್ಚೆಯ ಕೇಂದ್ರಕ್ಕೆ ಬರೋದಿದ್ದರೆ ಭಾರತೀಯ ಜನತಾ ಪಕ್ಷವಾಗಲಿ RSS ಆಗಲಿ ಅವ್ರು ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅಂದರೆ ನೀವು RSS ಸಿದ್ಧಾಂತವನ್ನು ಒಪ್ಪಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.